ಶ್ರೀಕಂಠು ಏನ್ ಹೇಳ್ತಿದ್ಯಾ? ಹೌದು ದೊಡ್ಡಪ್ಪ, ನಾನು ನಮ್ಮ ಹುಡುಗರ ಜೊತೆ ಇದ್ದಾಗ ಅವರೆಲ್ಲರೂ ಬಂದು ಈ ತರ ಹೊಡೆದಿದ್ದಾರೆ ದೊಡ್ಡಪ್ಪ. ಅಣ್ಣ ಸೂಪರ್ನ ಹೀರೋನಾ ನೀವು? ಅಣ್ಣ ಎದುರುಗಡೆ ಬೇರೆ ಅಂಕಲ್ಲೇ ಹೊಡೆದಿದ್ದೀರಲ್ಲಣ್ಣ, ಸೂಪರ್ ಅಣ್ಣ. ಮತ್ತೆ ಎಷ್ಟು ವರ್ಷಗಳಿಂದ ಕಾಯ್ಕೊಂಡಿದ್ದೆ ಗೊತ್ತಾ? ಇವತ್ತು ಕರೆಕ್ಟಾಗಿ ಸಿಗ್ದ. ಅದಕ್ಕೆ ಸರಿಯಾಗಿ ಕೊಟ್ಟೆ. ಅಣ್ಣ ಎದುರುಗಡೆ ಬೇರೆ ಅಂಕಲ್ ಹೊಡೆದಿದ್ದೀರಲ್ಲ, ಅವ್ರ ಮಕ್ಳು ಬಂದು ನಿನ್ ಮೇಲೆ ರಿವೆಂಜ್ ತೀರ್ಸ್ಕೊಬಿಟ್ರೆ? ಏಯ್, ಶ್ರೀಕಂಠ ಅಂದ್ರೆ ಏನ ಅನ್ಕೊಂಡಿದ್ಯಾ? ನನ್ ತಲೆಯಲ್ಲಿರೋ ಏಯ್, ಅಲ್ಲಿ ನೋಡ್ರು, ನೆನೆದವರ ಮನದಲ್ಲಿ. ಬನ್ರಪ್ಪ ಬನ್ನಿ. ಶ್ರೀಕಂಠ ಅಪ್ಪನ ಮೇಲೆ ಕೈ ಮಾಡ್ಬಿಟ್ಟ ಅಣ್ಣ. ಏನ್ 3 ಜನ ತ್ರಿಮೂರ್ತಿಗಳು ಅನ್ಕೊಂಡಿದ್ದೀರಾ? ನನಗೆ ಬಂದು ಬಿಡ್ತೀರಾ? ಮಾಡ್ತೀನಿ ಶ್ರೀಕಂಠ, ಸುಮ್ಮನೆ ಬಿಡಲ್ಲ. ಅಣ್ಣ ಅಣ್ಣ ಬಿಡೋಣ ಮಾಡೋದ. ಅಮ್ಮ ಅಣ್ಣ
ಶ್ರೀಕಂಠ ನಿನ್ನ ಉಳಿಸಲ್ಲ ಮಾಡಲ್ಲ ನಮ್ಮ ಅಪ್ಪನ್ ಗುಡಿಯೋದಲ್ದೆ ನಮ್ಮ ಅಣ್ಣಂಗೂ ಹೊಡಿತೀನೋ ಹಾ ಮಧು ಇನ್ನೊಂದ್ಸಲ ನಮ್ಮ ಮನೆಯವ್ರ ನೆರಳು ಮುಟ್ಟೋದಕ್ಕೆ ಪ್ರಯತ್ನ ಪಟ್ರು ಮುಟ್ಕೊಳಕ್ ಬೆರಳು ಇರಲ್ಲ. ಏನೂ ಆಗಿಲ್ಲ ಅಣ್ಣ, ಟೆನ್ಷನ್ ಮಾಡ್ಕೊಳ್ಬೇಡ. ನೀನ್ ಆರಾಮಾಗಿದ್ಯಾನ? ಕೇಶವಣ್ಣ ಮಾಧವಣ್ಣ ಬಾ ಮೊದಲು ಹಾಸ್ಪಿಟ್ಲಿಗೆ ತಗೊಂಡು ಆಯ್ತಾ? ಅಯ್ಯೋ ಏನ್ರೋ ಇದೆಲ್ಲ ಏನೋ ಮಾಡ್ಕೊಂಡ್ ಬಂದಿದ್ದೀರಾ? ಸಿಲ್ಕೋ ಶ್ರೀಕಂಠ, ಏನೋ ಇದು, ಏನೋ ಮಾಡ್ಕೊಂಡ್ ಬಂದಿದ್ಯಾ? ಏನೋ ಇಷ್ಟು ಗಾಯಗಳಾಗಿದೆ. ಶ್ರೀಕಂಠ ಏನಾಯ್ತು ಹೇಳೋ. ಅಯ್ಯೋ ನಾನು ಏನ್ ಮಾಡ್ಲಿ? ಬಾಬಾ ಬನ್ನಿ ಇಲ್ಲಿ ಬೇಗ. ಏನೋ ಆಯ್ತು ನಿನ್ಗೆ? ಏನೋ ಮಾಡ್ಕೊಂಡ್ ಬಂದಿದ್ಯಾ? ಏನಾಯ್ತು? ಬನ್ನಿ ಇಲ್ಲಿ ಬೇಗ. ಏನೋ ಮಾಡ್ಕೊಂಡ್ ಬಂದಿದ್ಯಾ ಕಣ್ಣ ನೀನು? ಏನೋ ಏನೋ ಇದೆಲ್ಲ ನೀವು ಕೈ ಕಾಲ ಲೇಟ್ ಆಗಿ ಏನಾಯ್ತು? ಆಕ್ಸಿಡೆಂಟ್ ಆಯ್ತು ಬಂದು ಹೇಳೋ. ಆ ನಂದನ್ ಮಕ್ಕಳು ನನಗ್ ಕೊಟ್ಟಿರೋ ಬಹುಮಾನ ಅಪ್ಪ. ಶ್ರೀಕಂಠು ಏನ್ ಹೇಳ್ತಿದ್ಯಾ? ಹೌದು ದೊಡ್ಡಪ್ಪ, ನಾನು ನಮ್ಮ ಹುಡುಗರ ಜೊತೆ ಇದ್ದಾಗ ಅವರೆಲ್ಲಾರು ಬಂದು ಈ ತರ ಹೊಡೆದಿದ್ದಾರೆ ದೊಡ್ಡಪ್ಪ. ಅಯ್ಯೋ ಮನೆ ಹೊಳ್ ನನ್ ಮಕ್ಳ. ಚಂದ್ರು ಏನ್ ಮಾಡಕ್ ಹೊರಟಿದೀಯಾ? ಸುಮ್ನಿರೋ. ನೀನ್ ಸುಮ್ನೆ ಇರಮ್ಮ. ನಂದ ಏನೇ ಮಾಡಿದ್ರು ನಮ್ದೇ ತಪ್ಪು ಅಂತ ನಮ್ಗೆ ಬೈತಾ ಇರ್ತಿದ್ದೆ. ಈಗ ಏನ್ ಹೇಳ್ತೀಯಾ? ನನ್ ಮಗನ್ಗೆ ನಂದನ್ ಮಕ್ಕಳು ಹಿಂಗೆಲ್ಲ ಹೊಡ್ ಕಳ್ಸಿದಾರೆ. ಈಗ ಅವ್ರ ಬಗ್ಗೆ ಮಾತಾಡ್ತೀಯಲ್ಲ, ನಮ್ ಬಗ್ಗೆ ಯೋಚನೆ ಮಾಡ್ತೀಯಾ? ಹಾಗಲ್ಲ ಕಣೋ, ಇದೆಲ್ಲ ಶುರು ಮಾಡಿದ್ದು ಶ್ರೀಕಂಠನೇ ಅಲ್ವಾ? ಇವನು ನನ್ನನ್ನು ಹೊಡೆದಿದ್ದಕ್ಕೆ ನನ್ನನ್ ಮಕ್ಕಳು ಈ ಗತಿ ಮಾಡಿದ್ದಾರೆ. ಅಯ್ಯೋ 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 ಅಯ್ಯೋ, ನಿಮ್ ಮಾತನ್ನ ಅರ್ಥ ಆ ಮನೆಯವ್ರು ಸರಿ ಅಂತನ ಅರ್ಥ. ವಾರೆ ವಾ, ಮೆಚ್ದೆ ಅತ್ತೆ, ನಿಮ್ ಮಾತನ್ನ ಮೆಚ್ದೆ. ನಿಮ್ಗೆ ಈ ಮನೆಯವ್ರಿಗಿಂತ ಆ ಶತ್ರು ಮನೆ ಮಕ್ಕಳೇ ಹೆಚ್ಚಾದ್ರ? ಶ್ರೀಕಂಠ ನೋಡೋ ನಿಮ್ ಅಜ್ಜಿನ ನೋಡು. ನೀನ್ ಒಳಿಸ್ಕೊಂಡಲ್ಲ ಕಣೋ, ನೀನ್ ಹೆಣವಾಗಿ ಬಂದಿದ್ದು ಇವ್ರಿಗೆ ಬೇಜಾರಾಗ್ತಿರ್ಲಿಲ್ಲ. ಎಲ್ಲ ನಮ್ ಕರ್ಮ. ಇಂದ್ರ, ಅತ್ತೆ ಹೇಳಿದ್ದು ಆ ರೀತಿ ಅಲ್ಲ. ಅಲ್ಲ, ಚಂದ್ರು ಅವ್ರು ಏನಾದ್ರು ಕೋಪದಲ್ಲಿ ಹೋಗಿ ಏನಾದ್ರು ಅನಾಹುತ ಮಾಡಿದ್ರೆ ನಾಳೆ ಶಿಕ್ಷೆ ಆಗೋದು ಚಂದ್ರುಗಲ್ವಾ? ಅದಕ್ಕೆ ಆ ರೀತಿ ಹೇಳಿದಾರತ್ತೆ ಅಷ್ಟೇ. ಇವತ್ತು ಅದೇನಾದ್ರೂ ಆಗ್ಲಿ, ಅವ್ರ ಯಾರನ್ನು ಉಕ್ಲಿಲ್ಲ ಅನ್ಸ್ಬಿಟ್ಟೆ ಬರ್ತೀನಿ. ನನ್ ಹೊಟ್ಟೆಲ್ ಆಗ್ತಿರೋ ಸಂಕಟಕ್ಕೆ ಆ ನೊಂದನ್ 3 ಜನ ಮಕ್ಕಳನ್ನ ಸಾಯಿಸ್ಬಿಡಿ ಅನ್ನೋ ಅಷ್ಟು ಕೋಪ ಬರ್ತಿದೆ. ಆದ್ರೆ ಹಾಗ್ ಮಾಡಿದ್ರೆ ನೀವ್ ಜೈಲಿಗೆ ಹೋಗ್ತೀರಾ ರೀ? ಅಲ್ಲ, ಇಷ್ಟಕ್ಕೂ ನೀವೇ ಯಾಕೆ ಎಲ್ಲದಕ್ಕೂ ಮುಂದೆ ಹೋಗ್ಬೇಕು? ನೋಡಿ ಬಾವನ್ನ ಹೇಗ್ ನಿಂತಿದ್ದಾರೆ ಅಂತ. ಇದಕ್ಕೆಲ್ಲ ಕಾರಣ ಬಾವನ್ ಮಗಳು ಅಮ್ಮು ತಾನೆ. ಅವರೇ ಸುಮ್ಮನೆ ಇರ್ಬೇಕಾದ್ರೆ ನೀವ್ ಯಾಕ್ರಿ ತಲೆ ಕೆಡಿಸ್ಕೋತೀರಾ? ಬಿಡಕೈನ ಅಣ್ಣನ ಪರವಾಗಿ ನಾನೇ ಹೋಗ್ತಾ ಇದ್ದೀನಿ ಅನ್ಕೋ. ಯಾರು ಏನ್ ಹೇಳಿದ್ರು ನನ್ನ ಮಕ್ಕಳು ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನು. ಚಂದು, ಎಲ್ಲ ಟೈಮಲ್ಲೂ ಪೌರುಷ ತೋರ್ಸೋದು ಮುಖ್ಯ ಅಲ್ಲ, ಬುದ್ಧಿವಂತಿಕೆಯಿಂದನೂ ನಡ್ಕೋಬೇಕಾಗತ್ತೆ. ಮಾತ್ರ ನಂದನ್ ಮಕ್ಕಳನ್ನ ಸುಮ್ಮನೆ ಬಿಟ್ಬಿಡ್ಬೇಕಾ? ಬಿಟ್ಟು ಹಿಡಿಬೇಕು. ನಮಗೊಂದು ಟೈಮ್ ಬರುತ್ತೆ, ಅದಕ್ಕೋಸ್ಕರ ಕಾಯ್ತಾ ಇರಬೇಕು. ನನಗೂ ನಿನ್ನಷ್ಟೇ ಕೋಪ ಬರ್ತಾ ಇದೆ, ಆದ್ರೆ ತಡ್ಕೊಂಡಿದ್ದೀನಿ. ನೀನು ತಡ್ಕೋ. ಸಮಯ ಬಂದಾಗ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ.
ಎಲ್ಲ ಬೇಗ ಬೇಗ ಆಗೋಯ್ತು. ನಾಳೆನೆ ನಾಂದಿ ಶಾಸ್ತ್ರ, ಚಪ್ರದ ಶಾಸ್ತ್ರ. ಏನೇ ಹೇಳಿ ಗಿರ್ಜಕ್ಕ, ನಿಮ್ದು ನಿಮ್ ಮನೆಯವ್ರದ್ದು ಗಟ್ಟಿ ಗುಂಡಿಗೆ. ಅಲ್ಲ, ಹುಡುಗಿ ಜಾತ್ಕನೇ ತೋರಿಸ್ದೆ ಮದ್ವೆ ಬೇರೆ ನಿಶ್ಚಯ ಮಾಡ್ಬಿಟ್ಟಿದೀರಾ? ಗಿರ್ಜಕ್ಕ, ನೀವು ನಮ್ಮ ಮನೆ ಕಡೆ ಬಂದಾಗ ನಾನು ಊರಿಗೆ ಹೋಗಿದ್ದೆ, ಬಂದು ಕಾರ್ಡ್ ನೋಡ್ದೆ. ಮದ್ವೆ ವಿಷಯಕ್ಕೆ ಏನಾದ್ರೂ ಸಹಾಯ ಬೇಕಾಗುತ್ತೆ ಅಂತ ಬಂದ್ವಿ. ಅಂದಾಗೆ ಎಲ್ಲಿ ಮದುಮಗನೇ ಕಾಣ್ತಿಲ್ಲ? ಮದುಮಗನ ಮಾಧವ ಮಾಧವ, ಏನು ಇದು? ಏನ್ ಮಾಡ್ಕೊಂಡೆ? ಮಾಧವ ಮಾಧವ ಏನ್ ಮಾಡ್ಕೊಂಡ್ಯೋ? ಅಮ್ಮ, ಅದು ಅಣ್ಣ ಅವ್ರ ಬಾಸ್ಗೆ ಇನ್ವಿಟೇಷನ್ ಕೊಡೋದಕ್ಕೆ ಹೋಗಿದ್ದ. ಅವಾಗ ಬರ್ತಾ ಸಣ್ಣ ಆಕ್ಸಿಡೆಂಟ್ ಆಯ್ತು ಅಮ್ಮ. ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದ್ವಿ. ಏನು ಆಕ್ಸಿಡೆಂಟಾ? ಹೌದು ಅಪ್ಪ, ಒಬ್ಬ ಕಾರವನ್ ಬಂದು ಮಾಧವಣ್ಣನ ಬೈಕ್ಗೆ ಗುದ್ದಿದ್ದಾನೆ. ಅಯ್ಯೋ ದೇವ್ರೆ, ಏನೋ ಮಾಧವ ಇಂಥ ಕೆಲಸ ಮಾಡ್ಕೊಂಡಿದ್ಯಾ? ನಾಳೆಯಿಂದ ಮದ್ವೆ ಶಾಸ್ತ್ರ ಶುರು ಆಗ್ತದೆ. ನೀನ್ ನೋಡಿದ್ರೆ ಅಯ್ಯೋ. ಏನು ಮಾಧವ, ಮಧು ಮಗ ಕಣೋ ನೀನು. ಜವಾಬ್ದಾರಿಯಿಂದ ಗಾಡಿ ಓಡಿಸ್ಬಾರ್ದ? ತುಂಬಾ ನೋವಾಗ್ತಾ ಇದೆಯೇನೋ? ಡಾಕ್ಟರ್ ಏನಂದ್ರು? ಎಷ್ಟು ದಿನ ಬೇಕು ಇದು ಹುಷಾರಾಗಕ್ಕೆ? ಮಿನಿಮಮ್ ಅಂದ್ರೂ 3 ವಾರ ರೆಸ್ಟ್ ಬೇಕಂತೆ ಅಪ್ಪ.